ಬೆಂಗಳೂರು ಜೈಲಿನಲ್ಲಿ ರಾಜಾತಿಥ್ಯ ಆಯಿತು. ಮಾಡಿರೋ ಕರ್ಮಕ್ಕೆ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗಿದ್ದೂ ಆಯಿತು. ಇನ್ನು ಆ ಕತ್ತಲು ಕೋಣೆಯಲ್ಲಿ ದರ್ಶನ್ ಕಳೆದ ಮೊದಲ ರಾತ್ರಿ ಸೇವಿಸಿದ ಊಟ ಹೇಗಿತ್ತು ಅನ್ನೋದರ ಒಂದು ವರದಿ ಇಲ್ಲಿದೆ ನೋಡಿ. ಕತ್ತಲೆ ಕೋಣೆಯಲ್ಲಿ ದಿನ ಕಳೆದ ದರ್ಶನ್. ಬಳ್ಳಾರಿ ಜೈಲಲ್ಲೂ ಕೈದಿಗಳು ಸುಲ್ತಾನ್. ಬೆಂಗಳೂರು ಜೈಲಲ್ಲಿ ಮಾಡಿದ ಎಡವಟ್ಟಿಗೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾನೆ. ರಾತ್ರಿ ಊಟ ಸೇವಿಸಿದ ಕಾಟೇರ ಕತ್ತಲ ಕೋಣೆಯಲ್ಲಿ ದಿನ ಕಳೆದಿದ್ದಾನೆ. ಮೊದಲ ದಿನ ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಸಾಮಾನ್ಯ ಕೈದಿಗಳಿಗೆ ನೀಡೋ ಆಹಾರವನ್ನೇ ನೀಡಲಾಯಿತು. ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಊಟ ಬೇಡ ಬೇಡ ಅಂತ ಡೌ ಮಾಡಿದ ರೌಡಿ ದರ್ಶನ್ ರಾತ್ರಿ ತೆಪ್ಪಗೆ ಕೊಟ್ಟದ್ದನ್ನ ತಿಂದು ರಾತ್ರಿ ಇಡೀ ಸೆಲ್ನಲ್ಲಿ ಚಡಪಡಿಸಿದ್ರಂತೆ. ಜೈಲಿನ ನಿಯಮದಂತೆ ದಾಸನಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. 2 ಚಪಾತಿ, ಪಲ್ಯ, ಅನ್ನ, ಸಾಂಬಾರ್, ಮಜ್ಜಿಗೆ ಊಟ, 355 ಗ್ರಾಂ ಅನ್ನ, 650 ಗ್ರಾಂ ಸಾಂಬಾರು, 205 ಮಿಲಿಮೀಟರ್ ಮಜ್ಜಿಗೆ ನೀಡಿದ ಜೈಲು ಸಿಬ್ಬಂದಿ. ನಿಗದಿತ ಸಮಯ ರಾತ್ರಿ 7 ಗಂಟೆಗೆ ದರ್ಶನ್ಗೆ ಊಟ ನೀಡಲಾಗಿದೆ. ಒಟ್ನಲ್ಲಿ ಹಸಿದವನಿಗೆ ಗೊತ್ತು ಅನ್ನದ ರುಚಿಯನ್ನು. ಹಾಗೆ ಬೆಳಗ್ಗೆ ಮಧ್ಯಾಹ್ನ ಡೌ ಮಾಡಿದ ದರ್ಶನ್ ರಾತ್ರಿಗೆ ಊಟ ಮುಗಿಸಿದ್ದಾನೆ. ಹೊಸ ಜೈಲು ಹಳೆ ಸೆಲ್ನಲ್ಲೇ ರಾತ್ರಿ ಕಳೆದಿದ್ದಾನೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ದರ್ಶನ್ ಅಂಡ್ ಗ್ಯಾಂಗ್ಗೆ ಶನಿ ದಸೆ ಬೆಂಬಿಡದೆ ಕಾಡುತ್ತಲೇ ಇದೆ ಅನಿಸ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿನ ರಾಜ್ಯಾತಿಥ್ಯದಿಂದ ಒಂದಷ್ಟು ಮಂದಿಗೆ ಸಂಕಷ್ಟ ಎದುರಾಯಿತು. ಬಳ್ಳಾರಿಗೆ ಕರೆದೊಯ್ತಾ ಇದ್ದ ಅಧಿಕಾರಿಗಳಿಗೂ ಈಗ ಸಂಕಷ್ಟ ಫಿಕ್ಸ್ ಆಗಿಬಿಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲಿಗೆ ದರ್ಶನ್ ಎಂಟ್ರಿಯಿಂದ ಶುರು ವಕ್ರದೆಸೆ. ಆ ಅಧಿಕಾರಿಗಳಿಗೂ ಶುರುವಾಯಿತು ಸಂಕಷ್ಟ. ಪರಪ್ಪನ ಅಗ್ರಹಾರದಲ್ಲಿ ಕಾಟೇರ ಫುಲ್ ಬಿಂದಾಸ್ ಆಗಿ ಓಡಾಡ್ಕೊಂಡಿದ್ದ. ಈತನ ದರ್ಬಾರ್ಗೆ ಸಾಥ್ ನೀಡುತ್ತಿದ್ದ 9 ಅಧಿಕಾರಿಗಳನ್ನ ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ. ಅಲ್ಲದೆ ದಾಸನ ಜೊತೆ ಕಾಣಿಸಿಕೊಂಡಿದ್ದ ನಾಗ ಹಾಗೂ ಕುಳ್ಳ ಸೀನನಿಗೂ ಕಂಟಕ ಬಿದ್ದು ಜೈಲಲ್ಲಿ ತಾವಾಯ್ತು ಅಂತಿದ್ದ ಡಿ ಗ್ಯಾಂಗು ಬೇರೆ ಜೈಲುಗಳಿಗೆ ಶಿಫ್ಟ್ ಆಗುವಂತಾಗಿದೆ. ಇದೀಗ ಬಳ್ಳಾರಿಗೆ ಕರೆ ತಂದಿದ್ದ ಅಧಿಕಾರಿಗಳಿಗೆ ಸಂಕಷ್ಟ ಬೆನ್ನೇರಿದೆ. ದರ್ಶನ್ ಟೈಮೇ ಸರಿ ಇಲ್ಲ ಅನ್ನುವಂತೆ ಕಾಣ್ತಿದೆ. ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರೋ ದಾಸ ಮಾಧ್ಯಮ ಮಾತ್ರವಲ್ಲದೆ ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಯಾರಿಗೂ ಕೊಡದ ವ್ಯವಸ್ಥೆಯನ್ನ ಕಾಟೇರನಿಗೆ ನೀಡ್ತಿರೋದಕ್ಕೆ ಪದೇ ಪದೇ ಸಂಕಷ್ಟಕ್ಕೊಳಗಾಗ್ತಿದ್ದಾರೆ. ಇವೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡಲು ದಾಸನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಆದ್ರೆ ಬಳ್ಳಾರಿಗೆ ಕರೆದೊಯ್ದಿದ್ದ ಅಧಿಕಾರಿಗಳಿಗೂ ಕಂಟಕ ಎದುರಾಗಿದೆ. ಬೆಂಗಳೂರಿಂದ ಬಳ್ಳಾರಿಗೆ ದರ್ಶನ್ ಕರೆದೊಯ್ಯುವಾಗ ಜೊತೆಗಿದ್ದ ಅಧಿಕಾರಿಗಳಿಗೂ ಸಂಕಷ್ಟ ಎದುರಾಗಿದೆ. ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟಾಗ ದರ್ಶನ್ ಕೂಲಿಂಗ್ ಗ್ಲಾಸ್ ತೊಟ್ಟಿದ್ದು ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ದಾಸನಿಗೆ ಕೂಲಿಂಗ್ ಗ್ಲಾಸ್ ಧರಿಸಲು ಅನುಮತಿ ನೀಡಿದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಡಿಜಿಪಿ ಪತ್ರ ಬರೆದಿದ್ದಾರೆ. ಕಾರಾಗೃಹ ಇಲಾಖೆಯ ಡಿಜಿಪಿಗೆ ಡಿಐಜಿ ಟಿಪಿ ಶೇಷ ಪತ್ರ ಬರೆದಿದ್ದಾರೆ. ದರ್ಶನ್ ಬೆಂಗಾವಲಿಗೆ ನಿಯೋಜಿಸಿದ್ದ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಡಿಜಿಪಿ ಟಿಪಿ ಶೇಷ ಒತ್ತಾಯಿಸಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಬಗ್ಗೆ ಪ್ರತಿ ನಡೆಯಲ್ಲೂ ಕರ್ತವ್ಯ ಲೋಪ ಆಗುತ್ತಿರೋ ಬಗ್ಗೆ ಗೊತ್ತಿದ್ರೂ ಸಿಬ್ಬಂದಿಯಿಂದ ಮತ್ತೆ ಕರ್ತವ್ಯ ಲೋಪವಾಗಿದೆ. ಕರ್ತವ್ಯ ಲೋಪ ಎಸಗಿರುವ ಸಿಬ್ಬಂದಿ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗಿದೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬೆಂಗಳೂರಿನ ಸೆಂಟ್ರಲ್ ಜೈಲಿನಂತೆಯೇ ಬಳ್ಳಾರಿ ಜೈಲಿನಲ್ಲೂ ಕೂಡ ಗಾಂಜಾ ಮತ್ತು ಇನ್ನಿತರ ಮಾದಕ ವಸ್ತುಗಳು ಸಿಗುತ್ತಂತೆ. ಆದ್ದರಿಂದ ದರ್ಶನ್ರನ್ನ ತಿಹಾರ್ ಜೈಲಿಗೆ ಹಾಕಬೇಕು ಅಂತ ಮಾಜಿ ಕೈದಿಯೊಬ್ಬರು ಹೇಳಿದ್ದಾರೆ. ಅವರ ಮಾತುಗಳನ್ನೊಮ್ಮೆ ಕೇಳ್ಬಿಡಿ. ಒಂದು ವ್ಯವಸ್ಥೆ ನಡೆದೈತೆ. ಇನ್ನು ಸಣ್ಣ ಜೈಲು ಮುಂದೆ ಅವನ ಕಚಡ ರೋಗಿ ಆಗ್ತಾನೆ. ದರ್ಶನ್ ಭದ್ರತೆ ಬಗ್ಗೆ ನನಗೆ ಚಿಂತೆ ಆಗಿದೆ. ಇವತ್ತು ದರ್ಶನ್ ಅವರ ಆ ಪರಪ್ಪ ಅಗ್ರಹಾರದಲ್ಲಿ ಇದ್ದಾಗನ ಇಂಥ ಒಂದು ವ್ಯವಸ್ಥೆ ನಡೆದೈತೆ ಅಂದ್ರೆ ಇನ್ನು ಸಣ್ಣ ಜೈಲು, ಯಾಕಂದ್ರೆ ಜನಸಂಖ್ಯೆ ಇರ್ತಕ್ಕಂಥ ಸಣ್ಣ ಜೈಲು, ಯಾಕಂದ್ರೆ ಹೆಬಿಚೋಲ್ ಇರ್ಬೋದು. ಪ್ರತಿಯೊಬ್ಬರು ಸಿಗ್ಲಿ ಬಸ್ಸನ್ ಅಂತ ಬುದ್ಧಿವಂತರು, ಕ್ರಿಮಿನಲ್ಗಳು, ನೆಟೋರಿಸ್ಗಳು, ನಕ್ಸಲ್ಗಳು, ಪ್ರತಿಯೊಂದು ಹ್ಯಾಬಿಚೋಲ್ಗಳು ಅಲ್ಲಿ ಇರ್ತಾರೆ.
ನಟ ದರ್ಶನ್ರನ್ನ ತಿಹಾರ್ ಜೈಲಿಗೆ ಹಾಕಬೇಕು. ದರ್ಶನ್ ಅವರಿಗೆ ಒಂದು ನ್ಯಾಯ ಸಿಗಬೇಕಂದ್ರೆ ಅವ್ರ ಹೆಂಡತಿ ಮಕ್ಕಳು ಮತ್ತು ವಕೀಲರು ಆ ಒಂದು ವ್ಯವಸ್ಥೆಯನ್ನು ಮುಂದಿಟ್ಕೊಂಡು ತಿಹಾರ್ ಜೈಲಿನಲ್ಲಿ ಅವ್ರನ್ನ ಸೇಫ್ ಆಗಿಟ್ಟು ಆ ಪ್ರಕರಣ ಅತಿ ಶೀಘ್ರದಲ್ಲಿ 11 ತಿಂಗಳದೊಳಗೆ ಈ ಒಂದು ಕೇಸಿನ ತೀರ್ಪು ನ್ಯಾಯಾಂಗದಿಂದ ಹೊರ ಬಿತ್ತಂದ್ರೆ ಅವನಿಗೆ ಮುಂದೆ ಅಪರಾಧಿ ಆದರೆ ಶಿಕ್ಷೆ ಅನುಭವಿಸ್ತಾನೆ ಸ್ವತಂತ್ರವಾಗಿ, ನಿರಪರಾಧಿ ಆದರೆ ಇವತ್ತು ಅವನಿಗೆ ಆದಂಥ ನೋವುಗಳನ್ನ ಮಾನವ ಹಕ್ಕು ಆಯೋಗದಿಂದ ಪಡ್ಕೊತಾನೆ. ನಾನೇ ಪಾರಿವಾಳದಿಂದ ಗಾಂಜಾ ತರಿಸಿದ್ದೇನೆ. ನೀವು ಎಂಥ CC ಕ್ಯಾಮ್ರಾ ಅಳವಡಿಸ್ರಿ, ಯಾವುದೇ ಅಳವಡಿಸ್ರಿ, ಇವತ್ತು ಪಾರಿವಾಳ ಕಡೆಯಿಂದ ಗಾಂಜಾ ತರಿಸಿ ಸೇದಿದಂಥ ದಾಖಲೆ ಬರೆದಂಥ ಬಸ್ಸೇ ಇದ್ದೇನೆ. ಅದಕ್ಕೋಸ್ಕರ ನನ್ನ ಆ ಜೈಲು ಇತಿಹಾಸನ ತಿಳ್ಕೊಬೇಕಾದ್ರೆ ಎಳೆಯಾಗಿ ಬಿಚ್ಚಿ ಹೇಳಿದ್ರೆ ಎಲ್ಲ ಅಪರಾಧ ಕರ್ನಾಟಕ ಜೈಲಾಗತಿ, ಜೈಲು ಕರ್ನಾಟಕ ಆಕತಿ. ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ವಜಾ ಮಾಡಿ ಹೆಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಇವತ್ತು ಅಮಾಯಕ ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ರಲ್ಲ, DIG ಮಾಡಿರಿ, IG ಮಾಡಿರಿ, ಜೈಲು ಅಧೀಕ್ಷಕರನ್ನು ಮಾಡಿರಿ. ಅವ್ರ ಮುಖಾಂತರದಿಂದ ಅವರ ಬೆಂಬಲದಿಂದ, ರಾಜಕೀಯ ಬೆಂಬಲದಿಂದ ಇವತ್ತು ಒಬ್ಬೊಬ್ಬ ರೌಡಿಗೂ 10 ಮಂದಿ ಶಾಸಕರು ಬೆಂಬಲ ಕೊಡ್ತಾರೆ. ಇದಕ್ಕೇನಂತೀರಿ? ಜೈಲು ರೌಡಿನ ಬೇರೆ, ರಿಯಲ್ ರೌಡಿನ ರಾಜಕಾರಣಿಗಳು. ಅದಕ್ಕೋಸ್ಕರ ಇವತ್ತು ಹೆಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಅಪರಾಧವನ್ನು ದೇಶಿಸಿ ಅಪರಾಧಿಯನ್ನು ದೇಶಿಸುವುದರಲ್ಲಿ ಹಕ್ಕೆ ಯಾವುದು ಇದೆಯಲ್ಲ. ನಾ ಕಂಡ ಜೈಲುಗಳು ಹೇಗಿದ್ವು ಗೊತ್ತಾ? 1988ರಿಂದ ನಾ ಕಂಡ ಜೈಲುಗಳಂದ್ರೆ ಧಾರವಾಡ, ಬೆಳಗಾವಿ, ಬಳ್ಳಾರಿ, ಆಮೇಲೆ ಬೆಂಗಳೂರು, ಗಾಂಧಿನಗರ, ಪರಪ್ಪ ಅಗ್ರಹಾರ, ಮೈಸೂರು, ಆಮೇಲೆ ಬಿಜಾಪುರ, ಗುಲ್ಬರ್ಗ ಎಲ್ಲ ಜೈಲು ನೋಡಿದ್ದೀನಿ. ಆದರೆ ಅತಿ ಹೆಚ್ಚು ನನ್ನ ಸರ್ವಿಸ್ ಇರೋದ ಎಬಿಚೋಲ್ ಬಳ್ಳಾರಿ ಜೈಲು, ಅದಕ್ಕಿಂತ ಅತಿ ಹೆಚ್ಚು ಇಂಡಲ್ಗಾಯ್ ಜೈಲು, ಅದಕ್ಕಿಂತ ಹೆಚ್ಚು ನನ್ನ ಜಿಲ್ಲಾ ಜೈಲು ಅಂದ್ರೆ ಧಾರವಾಡ ಸೆಂಟ್ರಲ್ ಜೈಲು. ಎಂತೆಂಥ ರೌಡಿಗಳನ್ನ ನಾನು ಕಂಡಿಲ್ಲ. ರೌಡಿಗಳಿಗೆ ಎಂತೆಂಥ ರೌಡಿಗಳು ಈ ಸಿಗ್ಲಿ ಬಸ್ಸಿನ ಜೊತೆಲಿ ಇದ್ದಂಥವ್ರು ಅದಾರ. ಅವ್ರ ಇತಿಹಾಸನ ತಿಳ್ಕೊಂಡಿದ್ದೀನಿ. ಪ್ರತಿಯೊಂದು 511 ಕ್ರಿಮಿನಲ್, 158 ಸಿವಿಲ್, ಆಡೋ ಮಕ್ಕಳಿಗೂ ಅಚ್ಚ ಕನ್ನಡದಲ್ಲಿ ನನ್ನ ಕರ್ನಾಟಕದ ಕನ್ನಡಿಗರು ಅಷ್ಟೇ ಅಲ್ಲ ಭಾರತೀಯರಿಗೂ ತಲೆಯಲ್ಲಿಟ್ಟರೆ ನಿಜವಾಗಿ ಕಾನೂನು ಚಿಕ್ಕದಾಗ್ತೈತಿ, ಜೈಲು ಚಿಕ್ಕದಾಗ್ತೈತಿ. ಇಂಥ ದರ್ಶನ್ ಅವರು ಅರ್ಥ ಮಾಡಿಕೊಂಡು ಒಳ್ಳೆ ಜೀವನ ಮಾಡಲಿ ಅನ್ನೋದೇ ನನ್ನ ಆಸೆ. ದರ್ಶನ್ ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ಉದ್ದೇಶ ಯಾರ್ದಿಲ್ಲ. ದರ್ಶನ್, ನೀನು ಮೊದಲು ಮಾನವನಾಗು. ಜೈಲಿಗೆ ಹೋದ್ರೂ ಬುದ್ಧಿ ಬರಲಿಲ್ಲ ಅನ್ನೋದಕ್ಕಿಂತ ಇವತ್ತು ಸಿಗ್ಲಿ ಬಸ್ಸ, ಕನ್ಯಾ ಶಿವರಾಮ, ಅಂಗುಲಿಮಾಲ, ರಾಬಿನ್ ಹುಡ್, ಸಿಂಧೂರ್ ಲಕ್ಷ್ಮಣ, ಈ ಸಿಗ್ಲಿ ಬಸ್ಸನ್ ಅಂತವ್ರ ನೋಡಿ ತಿಳ್ಕೊಂಡ್ರೆ ನಿಜವಾಗಿ ಮತ್ತೆ ಹೊರಗೆ ಬಂದು ಹೀರೋ ಆಗ್ಬೋದು. ಇಲ್ಲ ಅಂದರೆ ದರ್ಶನ್ ಆ ಜೈಲು ರೌಡಿ ಆಗುತ್ತಾನೆ ಹೊರತು ಮುಂದೆ ಅವನು ಕಚಡ ರೌಡಿ ಆಗ್ತಾನೆ. ಅದನ್ನು ಬಿಟ್ಟರೆ ನಾನು ಏನು ಹೇಳೋಕ್ಕಾಗಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್, ಜೈ ಸಂಗೊಳ್ಳಿ ರಾಯಣ್ಣ. ಬಳ್ಳಾರಿಯಲ್ಲಿ ದಾಸ ಬಂಧಿಯಾಗ್ತಾ ಇದ್ದಂತೆ ಇತ್ತ ಚಿಕ್ಕಣ್ಣನಿಗೂ ಕೂಡ ಮತ್ತೆ ಸಂಕಷ್ಟ ಶುರುವಾಗಿದೆ. ದರ್ಶನ್ ಭೇಟಿ ಮಾಡಿದ ಒಂದೇ ತಪ್ಪಿಗೆ ವಿಚಾರಣೆಯ ಬಿಸಿ ತಟ್ಟಿದೆ. ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಮತ್ತೆ ಆ ತಪ್ಪು ಮಾಡಲ್ಲ ಎಂತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.